ಇನ್ನೂ ಭಾಳ ಮಹತ್ವದೇನಪ್ಪ ಅಂದ್ರೆ ಈ ಬೆಂಗಾಲದಲ್ಲಿ ಹೊಸದಾಗಿ ಏನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಅದು ಹೇಳುವಂಥದ್ದು. ಅದು ಬಿಟ್ಟರೆ ಮತ್ತೊಂದಿಲ್ಲ, ಯಾಕಂದ್ರೆ ಮತ್ತೊಂದು ರಾಜ್ಯಗಳಿಗೆ ಅವರ ಹೆಸರು ಅಷ್ಟೊಂದು ಪ್ರಭಾವಿಯಾಗಿಲ್ಲ ಅನ್ನೋದು ಈಗಾಗಲೇ ನಾವು ನೋಡಿದಂಥ ಈ 10-15 ವರ್ಷಗಳ ಆಡಳಿತದಲ್ಲಿ ಗಮನಿಸಿದಂಥ ವಿಷಯ. ಏನಿದ್ರೂ ವೆಸ್ಟ್ ಬೆಂಗಾಲಕ್ಕೆ, ಪಶ್ಚಿಮ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಿದ್ದರು, ಇವತ್ತು ಅಲ್ಲೇ ಸೀಮಿತ ಆಗಿದ್ದಾರೆ. ಇಷ್ಟೆಲ್ಲ ಯಾಕೆ ಚರ್ಚೆ ಮಾಡಬೇಕಪ್ಪ ಅಂದ್ರೆ ಈ ಜವಾಬ್ದಾರಿ ನೋಡಿರಿ, ನ್ಯಾಷನಲ್ ಗಾರ್ಮೆಂಟ್ಸು ಅಲ್ಲಿ ಜಮ್ಮು ಕಾಶ್ಮೀರ ಅದು ಸಣ್ಣ ಸ್ಟೇಟ್ ಆಗಿದೆ, ಇವತ್ತು ಟೆರಿಟರಿ ಆಗಿದೆ, ಯೂನಿಯನ್ ಟೆರಿಟರಿ ಆಗಿದೆ. ಅದೇ ಕಾಲ JMM ಜಾರ್ಖಂಡಕ್ಕೆ ಅಲ್ಲೇ ಸೀಮಿತ ಆಗಿ ಹೋಗ್ಬಿಟ್ಟದ, ಕಾಡ ಪ್ರದೇಶದಲ್ಲ. TVಗೆ ಈ ಹೊಸದಾಗಿ ಬಂದ ಹೊಸ ಯುವಕರಿದ್ದಾರೆ, ಆಡಳಿತದ ಅನುಭವ ಇಲ್ಲ, ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಆಡಳಿತ ಅನುಭವ ಇರುವಂಥದ್ದು, ದೀರ್ಘ ಇತಿಹಾಸ ಇರುವಂಥದ್ದು, BJPಗಿಂತಲೂ ಹಳೆಯ ಇತಿಹಾಸ ಹೊಂದಿರುವಂತಹ ಕಾಂಗ್ರೆಸ್ ಇವತ್ತು ಏನಪ್ಪ ಅಂದ್ರೆ ತನ್ನ ನಾಯಕತ್ವವನ್ನು ಬೆಳೆಸಿಕೊಳ್ಳೋ ಪ್ರಶ್ನೆ ಅಲ್ಲ, ಎಲ್ಲರೂ ತೆಗೆದುಕೊಳ್ಳುವಂಥದ್ದು ವಿರೋಧಿಗಳನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದಾಗ ಮಾತ್ರ ಇವರು ಯಶಸ್ವಿ ಆಗ್ಬೋದು ಅಂತ. ಯಾಕಂದರೆ ಕಾಂಗ್ರೆಸ್ಗೆ ಸೇವಾದಳ ಅಂತಿತ್ತು, ಅದನ್ನು ಬೆಳೆಸಲೇ ಇಲ್ಲ. ಸೇವಾದಳ ಬೆಳೆಸಿದರೆ ಇವತ್ತು ಇನ್ನುಳಿದ ಸಣ್ಣ ಪಕ್ಷಗಳಿಗೆ ತನ್ನ ಬಗ್ಗೆ ಹೆಚ್ಚು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಇವತ್ತು ನೋಡ್ರಿ, BJPಗೆ ದೊಡ್ಡ ಆಲದ ಮರ ಯಾವುದಪ್ಪ ಅಂದ್ರೆ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದೇ ರೀತಿಯಲ್ಲಿ ಸೇವಾದಳ ಬೆಳೆಸಬೇಕಾಗಿತ್ತು. ಗಾಂಧೀಜಿಯವ್ರು ಹಾಕಿಕೊಟ್ಟಿದ್ದು, ಇಲ್ಲಿ ನಮ್ಮ ಅನೇಕ ಲೀಡರ್ಗಳು, ಕಾಂಗ್ರೆಸ್ ಲೀಡರ್ ಹಾಕಿಕೊಟ್ಟಿದ್ರು. ಅದನ್ನು ಬೆಳೆಸ್ಕೋಬೇಕಾಗಿತ್ತು. ನಮ್ಮ ವಿನೋಬ ಭಾವೆ ಆಗಿರ್ಬೋದು, ಇಲ್ಲಿ ನಮ್ಮ ಘಟಪ್ರಭಾದ ಮಹಿಮರಾದಂಥವ್ರು ಆಗಿರ್ಬೋದು, ಅನೇಕರು ಕೆಲಸ ಮಾಡಿದ್ರು ಅದರಲ್ಲೇ. ಅದನ್ನು ಬೆಳೆಸಲಿಲ್ಲ. ಅದರ ಪ್ರತಿಫಲನ ಇವತ್ತು ಒಂದು ರೀತಿಯಿಂದ ನ್ಯಾಷನಲ್ ಪಕ್ಷ ಅಂತ ಕಾಂಗ್ರೆಸ್ ಒಂದು ಏನಪ್ಪ ಅಂತಂದ್ರೆ ಸಣ್ಣ ಪಕ್ಷ ಆಗಿ ಒಂದು 4 ರಾಜ್ಯಗಳು ಉಳಿಯುವಂಥ ಪ್ರಸಂಗ ಬಂದಿರ್ತದೆ ಇವತ್ತು. ಆದರೂ ಅವಕ್ಕೆ ಅವಕಾಶಗಳು ಇದ್ದಾವೆ ಅಂತ ಜೀವಂತಿಗೆ ಪಡೆದಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಒಳ್ಳೆಯ ಹೆಜ್ಜೆ ನೀಡಬೇಕಾಗಿದೆ. ಮತ್ತು ತಮ್ಮ ಸುತ್ತಮುತ್ತ ಇರುವಂಥ ಪ್ರಾದೇಶಿಕ ಪಕ್ಷಗಳನ್ನು ಒಂದು ವಿಶ್ವಾಸ ತೆಗೆದುಕೊಂಡು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಈಗಂತೂ ಸರ್ಕಾರದ ಎಲ್ಲ ಹೆಚ್ಚುಗಳು ಸ್ವಾಯತ್ತ ಸಂಸ್ಥೆಗಳು